ಮೀಟಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅವಳಿಗೊಂದು ಪಾರ್ಷೆ ಕಾರು, ಅವಳ ಡೇಟ್ ಆಫ್ ಬರ್ತಲ್ಲೇ ಗಾಡಿ ನಂಬರ್ ಸಹ ರಿಜಿಸ್ಟರ್ ಮಾಡಿ ಅವಳಿಗೋಸ್ಕರ ಅಂತೇಳಿ ದಿಲೀಪ್ ಚಾಬ್ರಿಯಾ ಕಳಿಸಿ ಅವಳಿಗೋಸ್ಕರ ಅಂತೇಳಿ ಕಂಪ್ಲೀಟಾಗಿ ಅದನ್ನು ಅವಳ ಹೆಸರಲ್ಲಿ ಕಸ್ಟಮೈಸ್ ಮಾಡಿಸಿ ತರಿಸಿದ್ದೆ. ಅದು ನಾನು ಮಾಡಿರೋದು. ಇವತ್ತು ಅವ್ರು ಹೇಳ್ಬೋದು ನಾನು ಕೇಳಿಲ್ಲ, ನಾನು ಮಾಡಿಲ್ಲ ಅಂತ, ನೀನು ಮಾಡಿದ್ಯಾ ಅಂತ. ಬಟ್ ಕೇಳಿಲ್ಲ ಮಾಡಿಲ್ಲ, ಬಟ್ ತೊಗೊಂಡಿದ್ಯಾ ಅದು ಸೆಕೆಂಡ್ರಿ. ನಾನು ನನ್ನ ಪ್ರೀತಿಯಿಂದ ಕೊಟ್ಟಿರೋದಂತೂ ನಿಜ. ಅವರ ತಮ್ಮನ ಎಂಗೇಜ್ಮೆಂಟ್ಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ತಮ್ಮನ ಮದುವೆಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ಮನೆ ಗೃಹ ಪ್ರವೇಶಕ್ಕೂ ಸಹ ಫೈನಾನ್ಷಿಯಲಿ ಅಸಿಸ್ಟೆಂಟ್ ಮಾಡಿದೆ. ಅವ್ರ ಮನೆ ಎಂಟೈರ್ ಮನೆ ಇಂಟೀರಿಯರ್ಸಿಂದ ಹಿಡಿದು ಎಲ್ಲ ಅವ್ರ ಮನೆಯಲ್ಲಿ ಮನೆ ಕಟ್ಟೋದು ಬಿಟ್ಟರೆ ಮಿಕ್ಕಿದೇನಿದೆಯೋ ಅದಕ್ಕೆಲ್ಲ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಇದನ್ನು ನಾನು ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳ್ಕೋಬಾರ್ದು. ಬಟ್ ಇವತ್ತಿನ ದಿನ ಈ ಪರಿಸ್ಥಿತಿನಲ್ಲಿ ನನ್ನ ಮೇಲೆ ಬೇಡದಿರೋಂಥ ಅಪವಾದನೆಗಳು ಆಗ್ತಾ ಇರಬೇಕಾದ್ರೆ ನಾನು ಹೇಳ್ಕೋಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಹೇಳ್ತಾ ಇದ್ದೀನಿ. ಬಂದ ನಂತರದಲ್ಲೂ ಕೂಡ ₹1 ಕೋಟಿ ಅವರು ಆಫರ್ ಮಾಡಿದ್ರು ಅಂತ ನೀವು ಅಲಿಗೇಷನ್ ಮಾಡಿದ್ದೀರಾ. ಅವರು ಆಫರ್ ಮಾಡಿದ್ರು, ನನಗೆ ಡಿಮ್ಯಾಂಡ್ ಮಾಡಿದ್ರು. ಇವಾಗ ರೀಸೆಂಟಾಗಿ RR ನಗರ್ ಪೊಲೀಸ್ ಸ್ಟೇಷನಲ್ಲಿ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಆ ಕಂಪ್ಲೇಂಟ್ನ ನಮ್ಮ ಅಡ್ವೊಕೇಟು ಮತ್ತು ಅವ್ರಿಗೆ ಬೇಕಾಗಿರುವಂಥ ಒಂದಿಬ್ಬರು ವ್ಯಕ್ತಿಗಳು ಸಹ ಕೂತು ಕೂಲಂಕುಷವಾಗಿ ಮಾತಾಡಬೇಕು ಅಂತ ಹೇಳಿದಾಗ ನನಗೆ ನನ್ನ ಜೀವನಕ್ಕೆ ನನ್ನ ಹೆಸರು ಡ್ಯಾಮೇಜ್ ಮಾಡಿರೋದಕ್ಕೆ ನನಗೆ ದುಡ್ಡು ಕೊಟ್ಟರೆ ನಾನು ಕಾಂಪ್ರಮೈಸ್ ಆಗ್ತೀನಿ, ಇಲ್ಲಾಂದರೆ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿರೋವಂಥ ಮಾತು ನಿಜ. ಇವಾಗ ನಾನು ಇಷ್ಟೊತ್ತು ಹೇಳಿದ ಪ್ರಕಾರ ನಿಮ್ಗೆ ಯಾವುದಾದ್ರೂ ಟಾರ್ಚರ್ ಅನಿಸಿದರೆ ಯಾವ ಟಾರ್ಚರ್ ಅಂತ ಹೇಳಿದ್ರೆ ಅದನ್ನು ನಾನು ಸ್ವಲ್ಪ ಬಿಡಿಸಿ ಹೇಳ್ಬೋದಾಗತ್ತೆ. ಆ 4 ಜನ ವ್ಯಕ್ತಿಗಳ ಹೆಸರಲ್ಲಿ ನನ್ನ ಅಡ್ವೊಕೇಟ್ ಶೈಲೇಶನ ಒಬ್ಬರು, ಯಾರು ಅವಳನ್ನ ಮಗಳು ಅಂತ ಇದ್ರು, ಮತ್ತು ನಮ್ಮ ಬ್ರದರ್ ಡಾಕ್ಟರ್ ವಿಶ್ವನಾಥ್ ಅಂತ ಒಬ್ಬರು. ಅವ್ರನ್ನ ಆ ಹುಡುಗಿನ ಯಾರು ನಮ್ಮ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಾಯಿದ್ರು. ಆನಂತರ ನಾನು ಕ್ಲೋಸ್ ಆಗಿದ್ದಕ್ಕೆ ಇವರೆಲ್ಲ ಸೇರಿ ಆ ಹುಡುಗಿನ ಆ ಥರ ಟ್ರೀಟ್ ಮಾಡಿದ್ರೆ ಹೊರತು ಬೇರೆ ಯಾರಿಗೂ ಯಾವುದೇ ಥರ ಉದ್ದೇಶ ಇರಲಿಲ್ಲ. ಯಾವ ಫೋಟೋ ಬಗ್ಗೆ ಮಾರ್ಫಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ಫೋಟೋ ನಾವು ತೊಗೊಂಡಿದ್ದೀವಿ ಅಂತ ಅವ್ರನ್ನೇ ನೀವು ಕೇಳಬೇಕಾಗತ್ತೆ. ಮಾರ್ಫ್ ಆಗಿರೋಂಥ ಯಾವುದಾದ್ರೂ ಫೋಟೋಸ್ ಇದ್ದರೆ